ಅರಾವಳಿ ಹಿಲ್ಸ್ ಅನ್ನ ಕಟ್ ಮಾಡಿದ್ರೆ ಏನಾಗುತ್ತೆ? ಇತ್ತೀಚೆಗೆ ಸೇವ್ ಅರಾವಳಿ ಅನ್ನೋ ಕ್ಯಾಂಪೇನ್ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಯೂಶುವಲಿ ಭಾರತದಲ್ಲಿ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ 10ರಲ್ಲಿ 11 ಜನ ಹೇಳೋದು ಯಾವುದು ಅಂತಂದ್ರೆ ಹಿಮಾಲಯ ಪರ್ವತ. ಆದ್ರೆ ನಿಮಗೆ ಕೇಳಿ ಶಾಕ್ ಆಗ್ಬಹುದು, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಹಿಮಾಲಯ ಅಲ್ಲ, ಅರಾವಳಿ ಪರ್ವತ ಅಂತಂದು. ಅರಾವಳಿ ಪರ್ವತ ಗುಜರಾತ್, ರಾಜಸ್ಥಾನ, ಹರಿಯಾಣದಿಂದ ಹಿಡಿದು ದೆಹಲಿಯವರೆಗೆ ಆವರಿಸಿಕೊಂಡಿದೆ. ಸೊ ಉತ್ತರ ಭಾರತದಲ್ಲಿ ಸುಮಾರು 692 ಕಿಲೋಮೀಟರ್ಗೂ ಹೆಚ್ಚು ಇದು ಆವರಿಸಿಕೊಂಡಿದೆ ಅಂತಂದ್ರೆ ನೀವು ನಂಬಲೇಬೇಕು. ಅಷ್ಟೇ ಅಲ್ಲ, ರಾಷ್ಟ್ರಪತಿ ಭವನ ಇರೋದು ಕೂಡ ಇದೇ ಅರಾವಳಿ ಪರ್ವತದ ಕಡೆಯ ಭಾಗದಲ್ಲಿ. ಸೊ ಈಗ ಪ್ರಾಬ್ಲಮ್ ಆಗಿರೋದಾದ್ರೂ ಏನು ಅಂತಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ. ಸುಮಾರು 100 ಮೀಟರ್ ಕೆಳಗಿರುವ ಪರ್ವತ ಶ್ರೇಣಿಯನ್ನ ಅರಾವಳಿ ಪರ್ವತ ಅಂತ ಕನ್ಸಿಡರ್ ಮಾಡೋಕೆ ಆಗಲ್ಲ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಸೊ ಈ ಆದೇಶದಿಂದ ಆಗಿರೋದಾದ್ರೂ ಏನು ಅಂತಂದ್ರೆ, ಮೈನಿಂಗ್ ಮಾಡೋರಿಗೆ, ಭೂ ಕಬಳಿಕೆ ಮಾಡೋರಿಗೆ 100 ಮೀಟರ್ಗಿಂತ ಕಡಿಮೆ ಇರುವ ಭೂಮಿಯನ್ನ ಕಬ್ಜಾ ಮಾಡಬಹುದು ಅಂತ ಹೇಳ್ಬಹುದು. ನಿಮಗೆಲ್ಲ ರಾಜಸ್ಥಾನದ ಮರುಭೂಮಿ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಆ ಮರುಭೂಮಿಯಿಂದ ಬರೋ ಒಣ ಹವೆಯನ್ನ ಇದೇ ಅರಾವಳಿ ಪರ್ವತ ಈಗ ಕಾಪಾಡ್ತಿರೋದು. ಒಂದ್ ವೇಳೆ ಈ ಅರಾವಳಿ ಪರ್ವತವನ್ನ ನಾವೇನಾದ್ರೂ ಕಡಿದ್ರೆ ಮರುಭೂಮಿಯಿಂದ ಬರುವಂತ ಒಣ ಹವೆ ನಗರ ಪ್ರದೇಶಗಳಿಗೆ ಎಂಟರ್ ಆಗುತ್ತೆ. ಸೊ ಇದರಿಂದ ಜಾಗತಿಕ ತಾಪಮಾನದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಈ ಸುಪ್ರೀಂ ಕೋರ್ಟ್ ನ ಆದೇಶ ಹೇಗಿದೆ ಅಂತಂದ್ರೆ, ನೀನು ಮನುಷ್ಯ ಅಂತ ಕರೆಸ್ಕೋಬೇಕು ಅಂತ ಇದ್ರೆ ನೀನು 5.5 ಫೀಟ್ ಎತ್ತರ ಇರಬೇಕು, ಇಲ್ಲ ಅಂದ್ರೆ ನೀ ಮನುಷ್ಯ ಅಂತ ಕನ್ಸಿಡರ್ ಆಗೋಲ್ಲ ಅನ್ನೋ ತರ ಇದೆ. ಸೊ ನೀವು ಜಿಯೋಗ್ರಾಫಿಕಲಿ ಕನ್ಸಿಡರ್ ಮಾಡಿದ್ರೆ ಈ ಅರಾವಳಿಯ 12,000 ಪರ್ವತ ಶ್ರೇಣಿಗಳಲ್ಲಿ 1,000 ಶ್ರೇಣಿ ಮಾತ್ರ 100 ಮೀಟರ್ಗಿಂತ ಹೆಚ್ಚಿದೆ. ಸೊ ಇದರ ಅರ್ಥ ಈಗ 100 ಮೀಟರ್ಗಿಂತ ಕಡಿಮೆ ಇರುವ ಎಲ್ಲ ಪ್ರದೇಶವನ್ನ ಭೂ ಕಬಳಿಕೆ ಮಾಡಬಹುದಾ? ಸೊ ಇದೇ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲಿ ಹುಟ್ಟಿರೋದು. ಸೊ ಡೈಲಿ ನಾವು ನ್ಯೂಸ್ ನಲ್ಲಿ ನೋಡ್ತಾನೆ ಇರ್ತೀವಿ ದೆಹಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್. AQI एक ऐसा आपका टेम्परेचर है, और AQI एक ऐसा आपका टेम्परेचर है. ಸಾರಿ AQI ಅಂದ್ರೆ ಟೆಂಪರೇಚರ್ ಅಲ್ಲ, ಗಾಳಿಯ ಗುಣಮಟ್ಟವನ್ನ ಅಳೆಯುವಂತದ್ದು. ಇದನ್ನ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಈ ಹೇಳಿಕೆಯನ್ನ ಕೊಟ್ಟಂತ ದೆಹಲಿ ಸಿಎಂಗೂ ಕೂಡ ಗೊತ್ತಿದೆ ದೆಹಲಿಯಲ್ಲಿ ಎಷ್ಟು ಪರಿಸರ ಮಾಲಿನ್ಯ ಆಗ್ತಿದೆ ಅಂತಂದು. ಒಬ್ಬ ನಾರ್ಮಲ್ ಮನುಷ್ಯ ಒಳ್ಳೆ ಗಾಳಿಯನ್ನ ತಗೋಬೇಕಂದ್ರೆ ಅಂದಾಜು 30ರಿಂದ 50 ಏರ್ ಕ್ವಾಲಿಟಿ ಇಂಡೆಕ್ಸ್ ಇರಬೇಕು. ಸೊ ಈಗ ದೆಹಲಿಯಲ್ಲಿ AQI ಎಷ್ಟಿದೆ ಅಂತಂದ್ರೆ 400ರಿಂದ 600, ಇನ್ನೂ ಹೆಚ್ಚಿಗೆ ಆಗ್ತಾನೆ ಇದೆ. ಸೊ ಈ ಪರಿಸರ ಮಾಲಿನ್ಯವನ್ನ ಹೇಗೆ ತಡೆಗಟ್ಟಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಈಗ ಇರೋ ನೈಸರ್ಗಿಕ ಸಂಪತ್ತನ್ನ ಕೂಡ ಹಾಳು ಮಾಡ್ತೀನಿ ಅನ್ನೋ ತರ ಆದೇಶವನ್ನ ಕೊಡ್ತಿದ್ದಾರೆ. ಏನೇ ಹೇಳಿ ಸ್ನೇಹಿತರೆ, ಇತ್ತೀಚೆಗೆ ಜಾಗತಿಕ ತಾಪಮಾನ ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರ್ತಿದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಇರೋ ಸಂಪತ್ತನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈ ವಿಷಯದ ಬಗ್ಗೆ ನಿಮ್ಮ ಥಾಟ್ಸ್ ಏನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.